ಈಗ ಬೆಳಗಾವಿ ಬೆಳಗಾವಿ ಹಿಂದೆ ಮಹಾರಾಷ್ಟ್ರಕ್ಕೆ ಸೇರಿತ್ತು, ಈಗ ಕರ್ನಾಟಕ ಸೇರಿದೆ ಅನ್ನೋಂಥದ್ದು. ಸೊ ಎಲ್ಲ ಒಂದ್ ಕಡೆ ಈಗಾಗಲೇ MES ನವರ ಕೊಂಡಾಟನೇ ಜಾಸ್ತಿ ಆಗಿದೆ. ಈ ಸಂದರ್ಭದಲ್ಲಿ ಈ ತರ ಹೇಳಿಕೆ ಒಂದ್ ರೀತಿ ಪ್ರಚೋದನೆ ಕಾರಣ ಆಗುತ್ತಾ ಅನ್ನೋದು. ಈಗ ಅವ್ರಿಗೆ ಬೇಕಾಗಿರೋದೇ ಇಂಥವು. ಇನ್ನೇನೈತೆ ಅವ್ರ ಹತ್ರ ಮಾತಾಡೋದಕ್ಕೆ? ಡೆವಲಪ್ಮೆಂಟ್ ಮಾಡಕ್ಕಂತೂ ಗ್ರಾಂಟ್ ಇಲ್ಲ. ಇರೋ ಸಾರ್ವಜನಿಕರು ತೆರಿಗೆ ದುಡ್ಡನ್ನ ಗ್ಯಾರಂಟಿಗಳು ಕೊಟ್ಕೊಂಡು ಕುಂತವ್ರೆ. ಮೈಂಡ್ ಡೈವರ್ಟ್ ಮಾಡಕ್ಕೆ ಇಂಥವೆಲ್ಲ ಮಾಡ್ತಾ ಇರ್ತಾರೆ. ಈಗ ಒಂದು ಇಶ್ಯೂ ಹೋದ್ರೆ ಇನ್ನೊಂದು ಇಶ್ಯೂ ಸ್ಟಾರ್ಟ್ ಮಾಡ್ತಾರೆ. ಈಗ ಇಷ್ಟು ದಿನ ಮೈಸೂರಿಗೆ ಟಿಪ್ಪು ಹೆಸರು ಅಂತ ತಂದ್ರು, ಈಗ ಅದನ್ನು ಬಿಟ್ರು. ಈಗ ಬೆಳಗಾವಿ ತಂದ್ರು, ಇನ್ನು ಸ್ವಲ್ಪ ದಿನ ಹೋದ್ರೆ ಇನ್ನೂ ತರ್ತಾ ಇರ್ತಾರೆ. ಇವ್ರಿಗೇನಾಗಿದೆ, ಇವರಲ್ಲಿ ಒಂದೊಂದು ಸಾರಿಗೆ ಒಬ್ಬೊಬ್ರು ಈ ತರ ಜನಗಳ ಮನಸ್ಸನ್ನ ಕೆಡ್ಸಂತದಕ್ಕೆ ಏನ್ ಬೇಕೋ ಅಷ್ಟು ಮಾಡ್ತಾ ಇದ್ದಾರೆ. ಲಕ್ಷ್ಮೀ ಹೆಬ್ಬಾಳ್ಕರ್ಗೆ ಫಸ್ಟ್ ಪಾಯಿಂಟ್ ರಾಜ್ಯದ ಬಗ್ಗೆ ಏನ್ ಗೊತ್ತಿದೆ? ಅವ್ರು ಯಾವಾಗ ನಾನು ನೋಡಿದ್ದೀನಿ ಅವ್ರ ಭಾಷಣಗಳು, ಮಾತೆತ್ತಿದ್ರೆ ಮರಾಠಿ ಅನ್ಕೊಂಡು ಬೆಳಗಾಮು ಸಪರೇಟ್ ಅನ್ನೋದು ನೋಡ್ತಾ ಇದ್ದೀನಿ. ಏನು ಮಾಡಕ್ಕಾಗಲ್ಲ. ಈಗ ಬೆಳಗಾವಿ ಬೆಳಗಾವಿ ಹಿಂದೆ ಮಹಾರಾಷ್ಟ್ರ. ದಿನೇಶ್ ಕುಮಾರ್ ಸೌತೆಕಾಯಿ ಕೃಷಿ ಮಾಡಿ 1 ಎಕರೆಯಲ್ಲಿ ವರ್ಷಕ್ಕೆ 25 ಲಕ್ಷ ಗಳಿಸ್ತಿದ್ದಾರೆ. ನೀವು ಕೂಡ ಅವರಿಂದ ಕಲಿಬೇಕಾ? ಅವ್ರ ಜೊತೆ ವಿಡಿಯೋ ಕಾಲ್ ನಲ್ಲಿ ಮಾತಾಡಬೇಕಾ? ಈಗಲೇ ಫ್ರೀಡಮ್ ಆಪ್ ಡೌನ್ಲೋಡ್ ಮಾಡಿ. ಸೇರಿತ್ತು, ಈಗ ಕರ್ನಾಟಕ ಸೇರಿದೆ ಅನ್ನೋಂಥದ್ದು. ಸೊ ಎಲ್ಲ ಒಂದ್ ಕಡೆ ಈಗಾಗಲೇ MES ನವರ ಕೊಂಡಾಟನೇ ಜಾಸ್ತಿ ಆಗಿದೆ. ಈ ಸಂದರ್ಭದಲ್ಲಿ ಈ ತರ ಹೇಳಿಕೆ ಒಂದ್ ರೀತಿ ಪ್ರಚೋದನೆ ಕಾರಣ ಆಗುತ್ತಾ ಅನ್ನೋದು. ಈಗ ಅವ್ರಿಗೆ ಬೇಕಾಗಿರೋದೇ ಇಂಥವು. ಇನ್ನೇನೈತೆ ಅವ್ರ ಹತ್ರ ಮಾತಾಡೋದಕ್ಕೆ? ಡೆವಲಪ್ಮೆಂಟ್ ಮಾಡಕ್ಕಂತೂ ಗ್ರಾಂಟ್ ಇಲ್ಲ. ಇರೋ ಸಾರ್ವಜನಿಕರು ತೆರಿಗೆ ದುಡ್ಡನ್ನ ಗ್ಯಾರಂಟಿಗಳು ಕೊಟ್ಕೊಂಡು ಕುಂತವ್ರೆ. ಮೈಂಡ್ ಡೈವರ್ಟ್ ಮಾಡಕ್ಕೆ ಇಂಥವೆಲ್ಲ ಮಾಡ್ತಾ ಇರ್ತಾರೆ. ಈಗ ಒಂದು ಇಶ್ಯೂ ಹೋದ್ರೆ ಇನ್ನೊಂದು ಇಶ್ಯೂ ಸ್ಟಾರ್ಟ್ ಮಾಡ್ತಾರೆ. ಈಗ ಇಷ್ಟು ದಿನ ಮೈಸೂರಿಗೆ ಟಿಪ್ಪು ಹೆಸರು ಅಂತ ತಂದ್ರು, ಈಗ ಅದನ್ನು ಬಿಟ್ರು. ಈಗ ಬೆಳಗಾವಿ ತಂದ್ರು, ಇನ್ನು ಸ್ವಲ್ಪ ದಿನ ಹೋದ್ರೆ ಇನ್ನೂ ತರ್ತಾ ಇರ್ತಾರೆ. ಇವ್ರಿಗೇನಾಗಿದೆ, ಇವರಲ್ಲಿ ಒಂದೊಂದು ಸಾರಿಗೆ ಒಬ್ಬೊಬ್ರು ಈ ತರ ಜನಗಳ ಮನಸ್ಸನ್ನ ಕೆಡ್ಸಂತದಕ್ಕೆ ಏನ್ ಬೇಕೋ ಅಷ್ಟು ಮಾಡ್ತಾ ಇದ್ದಾರೆ. ಲಕ್ಷ್ಮೀ ಹೆಬ್ಬಾಳ್ಕರ್ಗೆ ಫಸ್ಟ್ ಪಾಯಿಂಟ್ ರಾಜ್ಯದ ಬಗ್ಗೆ ಏನ್ ಗೊತ್ತಿದೆ? ಅವ್ರು ಯಾವಾಗ ನಾನು ನೋಡಿದ್ದೀನಿ ಅವ್ರ ಭಾಷಣಗಳು, ಮಾತೆತ್ತಿದ್ರೆ ಮರಾಠಿ ಅನ್ಕೊಂಡು ಬೆಳಗಾಮು ಸಪರೇಟ್ ಅನ್ನೋದು ನೋಡ್ತಾ ಇದ್ದೀನಿ. ಏನು ಮಾಡಕ್ಕಾಗಲ್ಲ.